ನೀವೊಂದು ಶಾಸ್ತ್ರ ಮಾಡೋದು ಬಾಕಿ ಐತೆ. ಏನಿದು? ಕುಂಕುಮ. ಸೋಪ್ನ ಆದ್ಮೇಲೆ ಮೊದಲು ಗಂಡನ ಕೈಲಿ ಕುಂಕುಮ ಹಚ್ಸ್ಕೋಬೇಕು. ತಕೊಳ್ಳಿ. ನನ್ನ ಹಣೆಗೆ ಈ ಕುಂಕುಮ ಹಚ್ಚಿ ಶಾಸ್ತ್ರನ ಪೂರ್ತಿ ಮಾಡಿ. ಶಿಕ್ಷೆ ಕೊಡ್ತೀರಾ ನೀವು? ನಾನು ಇಲ್ಲಿ ಬಂದಾಗ್ಲಿಂದಲೂ 3 ಹೊತ್ತು ನಿಮ್ ದಾರಿ ಕಾಯೋದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ನೀವ್ ನೋಡಿದ್ರೆ ಅಲ್ಲ, ಅದ್ ಯಾಕೆ ಕೋಪ ಮಾಡ್ಕೋತೀರಿ? ನೀವ್ ನನ್ ಗಂಡ ಅಲ್ವಾ? ಹೊಸಿನಾದ್ರೂ ಪಿರುತಿ ತೋರಿಸಿದೀರ ನೀವು. ಇದೇನು ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಾ? ಹಾ, ನಾನು ಹುಚ್ಚಿನೇ ನಿಮ್ಗೆ. ನಾನು ಆಡೋದೆಲ್ಲ ಹುಚ್ಚಾಟನ ಅನ್ಸೋದು. ಆದ್ರೆ ಇದೇ ನನ್ನ ಜೀವನ. ನಿಮ್ ಮುಖ ನೋಡದೇ ಇದ್ರು ನಿಮ್ಮ ನಿಯತಿಯಾಗಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ನನ್ನೆಲ್ಲ ಕನ್ಸ್ನಾಗೂ ನಿಮ್ಮ ಹೆಸರಿತ್ತು. ಸಣ್ಣವಳಿದ್ದಾಗ್ಲಿಂದನೂ ಇದು ಒಂದೇ ಹೇಳ್ಕೊಂಡೆ ಜೀವನ ಕಳೀತಿದ್ದೆ. ಹಗಲು ರಾತ್ರಿ ಕನ್ಸ್ ಕಂಡೆ. ಹಂಗ್ ನೋಡ್ಕೋತಾರೆ, ಹಿಂಗ್ ಮಾತಾಡಿಸ್ತಾರೆ ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ನನ್ನ ಸ್ವಪ್ನದ ದಿನ ಯಾವಾಗ ಬರ್ತದೋ, ನಿಮ್ಮ ಮುಖ ಯಾವಾಗ ನೋಡ್ತೀನೋ ಅಂತ ನಿಮ್ಮ ದಾರಿನೇ ಕಾಯ್ಕೊಂಡಿದ್ದೆ. ನೀವ್ ನೋಡಿದ್ರೆ ಸ್ವಪ್ನ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕೂ ಬರ್ಲಿಲ್ಲ. ಯಜಮಾನ್ರನ್ನ ಕಳಿಸ್ಬಿಟ್ರಿ. ಇಲ್ಲಿ
ಮಾತಾಡ್ಸೋರಿಲ್ಲ, ವಿಚಾರಿಸೋರಿಲ್ಲ. ಈ ಕತ್ಲು ಕೋಣಿಯಾಗ ತಂದು ನನ್ನ ಕೂಡಾಕ್ಬಿಟ್ರಿ. ನೀವ್ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಇಲ್ಲಿ ಯಾರು ಹೇಳೋರು ಇಲ್ಲ. ಈ ಕೋಣಿಯಾಗ ತಂದು ನನ್ನ ಕೂಡಾಕ್ಬಿಟ್ರಿ. ಇಲ್ಲಿ ಉಂಡ ತಿಂದ ಅಂತ ಯಾರು ಕೇಳೋರೇ ಇಲ್ಲ. ಸಾಲ್ದೊಂದೆ ಆ ಚಂದ್ರವ ಬೇರೆ ಸಾನೆ ಬೈತಾಳೆ. ನಂಗಂತೂ ಅವಳು ನೋಡಿದ್ರೆ ಭಯ ಆಯ್ತದೆ. ಹೊರಗೆ ಕಾಲಿಟ್ರೆ ಕಾಲ್ ಮುರಿತೀನಿ ಅಂತ ಬೇರೆ ಹೇಳ್ತಾಳೆ. ನನ್ಗಿಂತ ಆ ಹಸ ಕರೆಗಳೇ ಏಟೋ ವಾಸಿ. ಗಾಳಿ ಬೆಳಕಾರು ನೋಡ್ತವೆ. ಇಷ್ಟೆಲ್ಲ ಆದ್ರೂ ನನಗೆ ಕೋಪ ಬರಲಿಲ್ಲ. ನೀವು ಬರ್ತೀರಾ, ನೀವು ಬಂದ್ಮ್ಯಾಕೆ ಎಲ್ಲ ಸರಿ ಹೋಯ್ತದೆ ಅನ್ಕಂಡೆ. ನೀವು ನೋಡಿದ್ರೆ ಸರಿ ಮಾಡೋದಿರ್ಲಿ, ನನ್ನ ಕಡೆ ಪಿರುತಿಂದನೂ ನೋಡಲ್ಲ. ಯಾಕೆ? ನಾನು ನಿಮ್ಮ ಹೆಂಡತಿ ಅಲ್ವಾ? ಇಲ್ಲಿ ಕೇಳು, ಅಳ್ಬೇಡ. ಯಾರಾದ್ರೂ ಸುಮ್ ಕೇಳ್ತಾರ? ನೀವು ಈಟೊಂದು ಕಾಡ್ಸಿದ್ರೆ ಯಾರಿಗೆ ತಾನೇ ತಡ್ಕೊಳಕ್ ಆಯ್ತದೆ ಹೇಳಿ? ಅದು ಏನೋ ಹೇಳ್ತಾ ಇದ್ದೆ. ನಾನು ನಿಮ್ಗೇನು ಹೇಳೋಕ್ಕಿಲ್ಲ, ಹೋಗಿ. ಅಳೋದು ಅಳಿಸ್ಬಿಟ್ಟು ಈಗ ನೋಡಿ ನಾನು ನನ್ನ ಕನ್ಸುಗಳನ್ನ ಬೆನ್ನಾಗಿಟ್ಕೊಂಡು ಬಂದೀವ್ನಿ. ನಿಮಗೆ ಅಂತ ಯೋನನೋ ತಂದೀವ್ನಿ. ಆದರೆ ನಿಮಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ಎಲ್ಲೋಡಿ, ಇದು ನನ್ನ ಪೆಟ್ಟಿಗೆ. ನಿಮ್ಗೆ ಅವತ್ತೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನಿಮಗೆ ಅಂತ ಏನೇನು ತಂದೀವ್ನಿ ಗೊತ್ತಾ? ಇದು ಕಚ್ಚಿಪ್ಪು, ನಿಮ್ಗೆ ಅಂತಾನೆ ತಂದೀವ್ನಿ. ಯಾಕೆ ನಿಮ್ಗೆ ಹಿಡಿಸ್ಲಿಲ್ವಾ? ಚೆನ್ನಾಗಿದೆ. ಮತ್ ಚಂದಾಗಿದೆ ಅಂತ ಹೇಳಲೇ ಇಲ್ಲ. ನಾನು ಅದನ್ನ ಕೇಳಕ್ಕೆ ಕಾಯ್ತಾ ಇವ್ನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಇದು ನೀವು ನೀವಂತೂ ನಿಮ್ಮ ಫೋಟೋನ ಕಳಿಸೇ ಇಲ್ಲ. ಅದಕ್ಕೆ ಈಟು ವರ್ಷ ಇದ್ರಾಗೆ ನಿಮ್ಮನ್ನು ಕಾಣ್ತಿದ್ದೆ.
ಏನಾದರೆ ನಿಮ್ಗೇನು? ಹೌದು, ಯಜಮಾನ್ರು ನಿಮ್ಮನ್ನ ಸಂದಾಗ ನೋಡ್ಕೋತಾವ್ರಲ್ವಾ? ಒಳ್ಳೊಳ್ಳೆ ಅಂಗಿ, ಆ ಬಂಗ್ಲೆ ಜೀವನ, ಅದ್ರ ಮುಂದೆ ಇವೆಲ್ಲ ಏನೂ ಇಲ್ಲ ಅಲ್ಲ? ಆದರೆ ಅದಕ್ಕಿನ್ನ ಬೆಲೆ ಬಾಳುವಂಥ ವಸ್ತು ನನ್ನ ತವ ಐತೆ. ಈ ಕುಂಕುಮ, ಈ ಕುಂಕುಮ ನನಗೆ ಬಂಗಾರಕ್ಕಿಂತ ಹೆಚ್ಚು. ಈ ಕುಂಕುಮನ ನನ್ನ ಹಣೆಗೆ ಹಚ್ಬಿಡ್ತೀರಾ? ಇಲ್ಲ, ಈಗ ಬೇಡ, ಮುಂದೆ ಯಾವಾಗಲಾದರೂ. ಶ್ರೀಕಾಂತ, ನೀನು ಇಷ್ಟೊತ್ತಿನಲ್ಲಿ ಏನ್ ಮಾಡ್ತಿದ್ಯಾ? ಹೌದು, ನಾನು ಇಷ್ಟೊತ್ತಿನಲ್ಲಿ ನನ್ನನ್ನೇ ಗಂಡ ಅಂತ ನಂಬ್ಕೊಂಡಿರೋ ಆ ಹುಡುಗಿ ಜೊತೆ ಇರಬೇಕಾಗಿತ್ತು ಅಲ್ವಾ? ಎಲ್ಲರೂ ಸೇರಿ ದೊಡ್ಡ ಸುಳ್ಳಿನ ಕೋಟೆನೆ ಕಟ್ಬಿಟ್ಟಿದ್ದೀರಾ. ಅದರಲ್ಲಿ ನನ್ನ ಬದುಕು ಅಂತಿದ್ದೀರಾ. ನಿಮ್ಮ ಧೈರ್ಯನ, ನಿಮ್ಮ ಆತ್ಮವಿಶ್ವಾಸನ ನಾನು ಮೆಚ್ಚಿದೆ. ಇನ್ನು ಅಪ್ಪನ ಬಗ್ಗೆ ಅಂತೂ ಎರಡು ಮಾತಿಲ್ಲ. ಆದರೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನಿಂದ ಇಂಥ ಒಂದು ಅನ್ಯಾಯ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಪ್ಪನಷ್ಟು ದೊಡ್ಡತನ ನನಗಿಲ್ಲ. ಓಕೆ? ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ತಲೆ ಕೆಟ್ಟು ಹೋಗತ್ತೆ. ವಂಶೋದ್ಧಾರ ಅಂದ್ರೆ ಸುಮ್ಮನೆನಾ? ಆದ್ರೆ ಏನ್ ಮಾಡೋದು, ಒಪ್ಪಿಗೆ ಕೊಟ್ಬಿಟ್ಟವ್ರಲ್ಲ. ಆ ಹುಡುಗಿ ಹಣೆ ಬರಾನೋ
ಶ್ರೀಕಾಂತಪ್ಪಂದು ಅದೃಷ್ಟವೋ ಒಟ್ಟಿನಲ್ಲಿ ದೊಡ್ಡ ಸಾಹುಕಾರರು ವಾರಸ್ದಾರದ ಕನಸು ನನ್ಸಾಗ್ಬಿಟ್ರೆ ಸಾಕು ಆಟಯ್ಯ. ಶ್ರೀಕಾಂತಪ್ಪನಿಂದ ತಕೊಳ್ಳಿ. ಇಷ್ಟು ಓದಿ ಹೊಟ್ಟೆ ಊರಿನಾದ್ರೂ ಒಸಿ ಕಮ್ಮಿ ಆಯ್ತದೆ. ತಕೊಳ್ಳಿ. ಏ ನಂತವ್ ಯಾಕೆ ನಾಚಿಕೆ? ನಾನು ನಿಮ್ಮ ಅವ್ವಿದ್ದಂಗಲ್ವೇ? ನೀವು ಸಣ್ಣ ಹುಡುಗ ಇದ್ದಾಗ ಸ್ನಾನ ಮಾಡ್ಸಕ್ ಕರೆದ್ರೆ ಚಡ್ಡಿನೂ ಹಾಕಳದೆ ಓಡಾಡೋಯ್ತಿದ್ರಿ. ನಾನು ಹಿಡ್ಕೊಬಂದು ಸ್ನಾನ ಮಾಡಿಸ್ತಿದ್ದೆ. ನಂತವೇ ನಾಚಿಕೆನಾ? ತಕ್ಕೊಳ್ಳಿ ಅಂತೀನಿ. ಸರಿ